ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 7/1/2024 ಕ್ಲಾಸಿಕ್ ಸಂಸ್ಥೆ ಧಾರವಾಡ ನಡೆಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಅದರ ಎರಡನೇ ಭಾಗ ಇದು. ಮೊದಲನೇ ಭಾಗವನ್ನು ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ, ಪ್ರೀವಿಯಸ್ ಸರ್ಚಸಲ್ಲಿ ಹೋಗಿ ನೋಡಿ. ಪಶ್ಚಿಮ ಘಟ್ಟಗಳಿಗೆ ಸಹ್ಯಾದ್ರಿ ಅಂತ ಯಾವ ರಾಜ್ಯದಲ್ಲಿ ಕರೀತಾರೆ? ತುಂಬ ಸಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಸರಿಯಾದ ಉತ್ತರ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಅಂತ ಕರೆಯಲಾಗುತ್ತೆ. ಭಾರತದಲ್ಲಿ ಅರಣ್ಯ ಸಂಶೋಧನಾ ಸಂಸ್ಥೆಯ ಕೇಂದ್ರ ಕಚೇರಿ ಇರತಕ್ಕಂಥ ಸ್ಥಳ ಯಾವುದು? ಡೆಹ್ರಾಡೂನ್, ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನಲ್ಲಿ ಕಂಡುಬರುತ್ತೆ. ಪೆರಿಯಾರ್ ಆನೆಗಳ ಸಂರಕ್ಷಿತ ಅರಣ್ಯ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಮುಂದಿನ ಪ್ರಶ್ನೆ. ಕೇರಳ. ಭಾರತದ ಅತ್ಯಂತ ಉದ್ದವಾದ ಹಿರಾಕುಡ್ ಅಣೆಕಟ್ಟನ್ನು ಈ ಕೆಳಗಿನ ಯಾವ ನದಿಗೆ ನಿರ್ಮಿಸಲಾಗಿದೆ ಇರೋದು? ಮುಂದಿನ ಪ್ರಶ್ನೆ. ಸರಿಯಾದ ಉತ್ತರ ಮಹಾನದಿ. ಪ್ರಸಿದ್ಧ ಮೌಂಟ್ ಮೆಸುವಿಯಸ್ ಜ್ವಾಲಾಮುಖಿಯು ಈ ಕೆಳಗಿನ ಯಾವ ದೇಶದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಇಟಲಿಯಲ್ಲಿ ಇದು ಜ್ವಾಲಾಮುಖಿ ಕಂಡುಬರುತ್ತೆ. ಆವರ್ತ ಮಾರುತಗಳನ್ನು ಏಷ್ಯಾದಲ್ಲಿ ಕೆಳಕಂಡ ಯಾವ ಹೆಸರಿನಿಂದ ಕರೀತಾರೆ? ವರ್ಲ್ ಪೂಲ್ ಅಂತ ಕರೀತಾರೆ. 2023ನೇ ಸಾಲಿನ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದಂತಹ ಭಾರತದ ತಾಣ ಯಾವುದು? ಹೊಯ್ಸಳರ ದೇವಾಲಯಗಳನ್ನು 2024ರಲ್ಲಿ ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ. ಹಾರ್ಡ್ ಡಿಸ್ಕಲ್ಲಿ ಬರುವಂಥ RPM ಅಂದರೆ ಏನು ಅಂತ ಮುಂದಿನ ಪ್ರಶ್ನೆ ಇದೆ. RPM ಅಂದರೆ ರೆವಲ್ಯೂಷನ್ ಪರ್ ಮಿನಿಟ್ ಅಂತ. ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಾಗಿದೆ? ಇದು 56ನೇ ಪ್ರಶ್ನೆ. ಸ್ಕ್ಯಾನರ್ ಅನ್ನೋದು ಇನ್ಪುಟ್ ಸಾಧನವಾಗಿದೆ. ಸೀಬರ್ಡ್ ಎಂಬುದು ಏನು? 57ನೇ ಪ್ರಶ್ನೆ. ಸೀಬರ್ಡ್ ಅನ್ನೋದು ಒಂದು ಭಾರತೀಯ ನೌಕಾಪಡೆಯ ಒಂದು ನೆಲೆ. ನೆಕ್ಸ್ಟ್. ಮಾನವ ಜೀವನ ಮಟ್ಟ ಸುಧಾರಿಸಿದಂತೆ ಬೆಳೆಯುವ ಬಯಕೆಗಳನ್ನು ಕೆಳಕಂಡ ಯಾವ ಹೆಸರಿನಿಂದ ಕರೀತಾರೆ? ಸುಖದ ಬಯಕೆಗಳು ಅಂತ ಅದನ್ನು ಕರೀತಾರೆ. ಉತ್ಪಾದನಾ ಕಾರ್ಯ ಯಾವಾಗ ಪೂರ್ಣವಾಗುತ್ತದೆ? 59ನೇ ಪ್ರಶ್ನೆ. ಸರಿಯಾದ ಉತ್ತರ ಉತ್ಪಾದನೆಯಾದಂಥ ಸರಕು ಮತ್ತು ಸೇವೆಗಳು ಗ್ರಾಹಕರಿಗೆ ತಲುಪಿದಾಗ ಅದು ಉತ್ಪಾದನಾ ಕಾರ್ಯ ಪೂರ್ಣವಾಗುತ್ತೆ. ನಿರುದ್ಯೋಗ ಸ್ಥಿತಿ ಅಂದರೆ ಏನು ಅಂತ 60ನೇ ಪ್ರಶ್ನೆ ಇದೆ. ನಿರುದ್ಯೋಗ ಸ್ಥಿತಿ ಅಂದರೆ ಕೆಲಸ ಸಿಗದೇ ಇರುವುದು, ಆದರೆ ಕೆಲಸ ಮಾಡಲು ಇಷ್ಟವಿರುವುದು. ಕೌಟಿಲ್ಯನ ಅರ್ಥಶಾಸ್ತ್ರವು ಯಾವುದ್ರ ಬಗ್ಗೆ ಮಾತನಾಡುತ್ತೆ ಅಂತ ಮುಂದಿನ ಪ್ರಶ್ನೆ. 61ನೇ ಪ್ರಶ್ನೆ. ಸರಿಯಾದ ಉತ್ತರ ಸಾರ್ವಜನಿಕ ಅರ್ಥವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಇದು ಕೊಡ್ತಾ ಹೋಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇವಾಗ ನೋಡೋಣ. ಈ ಕೆಳಗಿನ ಯಾವ ಉದ್ಯೋಗಗಳ ಗುಂಪು ಸೇವಾ ವಲಯದಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ? 62ನೇ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ 4, ಆರೋಗ್ಯ, ಪ್ರವಾಸೋದ್ಯಮ ಮತ್ತು ಬ್ಯಾಂಕುಗಳು. ನೆಕ್ಸ್ಟು ಭಾರತದ ಸಂದಾಯ ಬಾಕಿ ಕೊರತೆಯ ಸಮಸ್ಯೆಗೆ ಈ ಕೆಳಗಿನ ಯಾವುದು ಕಾರಣವಲ್ಲ ಅಂತ ಕೇಳಿದ್ದಾರೆ? 63ನೇ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ 3, ಆಮದುಗಳ ಮೇಲೆ ನಿರ್ಬಂಧ. ಮುಂದಿನ ಪ್ರಶ್ನೆ ನೋಡಿ. ಬೆಲೆಗಳು ತ್ವರಿತವಾಗಿ ಅಂದರೆ ವಾರ್ಷಿಕವಾಗಿ 20% 100% ದರದಲ್ಲಿ ಹೆಚ್ಚಳವಾಗುತ್ತಿರುವಾಗ ಹಣದುಬ್ಬರ ಯಾವುದಾಗಿರುತ್ತೆ? ಸರಿಯಾದ ಉತ್ತರ ನಾಗಾಲೋಟದ ಹಣದುಬ್ಬರ. ವಾಣಿಜ್ಯ ಪತ್ರಗಳು ಕಮರ್ಷಿಯಲ್ ಪೇಪರ್ಸ್ ಎನ್ನುವುದು ಏನು? ವಾಣಿಜ್ಯ ಪತ್ರಗಳು ಅಂದರೆ 7 ದಿನಗಳಿಂದ 1 ವರ್ಷದ ಒಳಗಿನ ಭದ್ರತಾ ರಹಿತ ವಾಗ್ದಾನ ಪತ್ರಗಳು. ಭಾರತದ ಮೊದಲ ATM ಅನ್ನು ಈ ಕೆಳಗಿನ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಮುಂಬೈ. ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಈ ಕೆಳಗಿನ ಯಾವ ತತ್ವವನ್ನು ಆಧರಿಸಿರ್ತವೆ? ನಿಯಂತ್ರಿತ ಪರಮಾಣು ವಿದಳನ. ಎಲೆಕ್ಟ್ರಾನನ್ನು ಕಂಡುಹಿಡಿದಂಥ ವಿಜ್ಞಾನಿಯನ್ನು ಗುರುತಿಸಿ? JJ ಥಾಮ್ಸನ್. ಕೇಂದ್ರಾಭಿಮುಖ ಬಲ ಮತ್ತು ಕೇಂದ್ರತ್ಯಾಗಿ ಬಲ ಇವುಗಳು ಏನಾಗಿರುತ್ತವೆ? ಪರಿಮಾಣದಲ್ಲಿ ಸಮನಾಗಿದ್ದು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇರ್ತವೆ. ಭೂಮಿಯು ಚಂದ್ರನ ಮೇಲೆ ಬೀರುವ ಗುರುತ್ವಾಕರ್ಷಣ ಶಕ್ತಿಗೆ ಹೋಲಿಸಿದರೆ ಚಂದ್ರನು ಭೂಮಿಯ ಮೇಲೆ ಬೀರುವ ಗುರುತ್ವಾಕರ್ಷಣ ಶಕ್ತಿಯು ಏನಾಗಿರುತ್ತದೆ? ಸರಿಯಾದ ಉತ್ತರ ಒಂದೇ ಆಗಿರುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ಆವರ್ತಕ ಚಲನೆಗೆ ಉದಾಹರಣೆಯಾಗಿದೆ? 71ನೇ ಪ್ರಶ್ನೆ. ಸರಿಯಾದಂಥ ಉತ್ತರ ಸೂರ್ಯನ ಸುತ್ತ ಭೂಮಿ ತಿರುಗುವಿಕೆ, ಗಡಿಯಾರದ ನಿಮಿಷದ ಮುಳ್ಳಿನ ಚಲನೆ 2 ಆಗುತ್ತೆ. ಆಪ್ಷನ್ 3, 1 ಮತ್ತು 2 ಸರಿ. ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿದೆ? 72ನೇ ಪ್ರಶ್ನೆ. ಸರಿಯಾದ ಉತ್ತರ ಕಬ್ಬಿಣದ ತುಕ್ಕು ಹಿಡಿಯುವಿಕೆ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ನಗಿಸುವ ಅನಿಲ ಲಾಫಿಂಗ್ ಗ್ಯಾಸ್ ಅಂತ ಕರೀತಾರೆ? 73ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೈಟ್ರಸ್ ಆಕ್ಸೈಡ್. ನೀರಿನ ತಾತ್ಕಾಲಿಕ ಗಡಸುತನಕ್ಕೆ ಕಾರಣವಾದಂಥದ್ದು ಯಾವುದು? 74ನೇ ಪ್ರಶ್ನೆ. ಸರಿಯಾದ ಉತ್ತರ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್.
ಸಾಬೂನುಗಳು ಸಾಮಾನ್ಯವಾಗಿ ಯಾವ ಲವಣಗಳಿಂದ ಕೂಡಿರುತ್ತವೆ? 75ನೇ ಪ್ರಶ್ನೆ. ಸರಿಯಾದ ಉತ್ತರ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳು. ಈರುಳ್ಳಿಯನ್ನು ಕತ್ತರಿಸುವಾಗ ಈ ಕೆಳಗಿನ ಯಾವ ಅನಿಲದಿಂದ ಕಣ್ಣುಗಳು ಉರಿಯುತ್ತವೆ? 76ನೇ ಪ್ರಶ್ನೆ. ಸರಿಯಾದ ಉತ್ತರ ಸಲ್ಫರ್. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ. 77 ಬ್ಲೀಚಿಂಗ್ ಪೌಡರ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನೋದು ತಪ್ಪಾಗಿದೆ. ಮುಂದಿನ ಪ್ರಶ್ನೆ. ದಾಲ್ಚಿನ್ನಿಯನ್ನು ಸಸ್ಯದ ಈ ಕೆಳಗಿನ ಯಾವ ಭಾಗಗಳಿಂದ ಪಡೆಯುತ್ತಾರೆ? ಸರಿಯಾದ ಉತ್ತರ ತೊಗಟೆಯಿಂದ ಪಡೀತಾರೆ. ಲಿಂಫೋಸೈಟ್ನ ಮುಖ್ಯ ಕಾರ್ಯ ಯಾವುದು ಅನ್ನೋದು 79ನೇ ಪ್ರಶ್ನೆ. ಸರಿಯಾದ ಉತ್ತರ ಪ್ರತಿಕಾಯಗಳ ಉತ್ಪಾದನೆ. ಸ್ನಾಯುಗಳಲ್ಲಿ ಈ ಕೆಳಗಿನ ಯಾವ ಆಮ್ಲದ ಶೇಖರಣೆಯಿಂದಾಗಿ ಆಯಾಸ ಉಂಟಾಗುತ್ತೆ? 80ನೇ ಪ್ರಶ್ನೆ. ಸರಿಯಾದ ಉತ್ತರ ಲ್ಯಾಕ್ಟಿಕ್ ಆಮ್ಲ. ಹಾವೇರಿಯಲ್ಲಿ ನಡೆದ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿಕೊಂಡಿದ್ದಂಥವ್ರು ಯಾರು? ದೊಡ್ಡರಂಗೇಗೌಡರು. 2023ರ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದ 26ನೇ ರಾಷ್ಟ್ರೀಯ ಯುವ ಉತ್ಸವವನ್ನು ಉದ್ಘಾಟನೆ ಮಾಡಿದಂಥವ್ರು ಯಾರು? ಸರಿಯಾದ ಉತ್ತರ ನರೇಂದ್ರ ಮೋದಿಯವರು. 2023ರ ಭುವನ ಸುಂದರಿ ಕಿರೀಟವನ್ನು ಧರಿಸಿದ ಬೋನ್ನಿ ಗೇಬ್ರಿಯಲ್ ಯಾವ ದೇಶದವರು? ಸರಿಯಾದ ಉತ್ತರ ಅಮೆರಿಕ. ಈ ಕೆಳಗಿನ ಯಾವ ಕ್ರೀಡೆಯಲ್ಲಿ ಬೋನಸ್ ಲೈನ್ ಎಂಬ ಪದವನ್ನು ಬಳಕೆ ಮಾಡ್ತಾರೆ? ಸರಿಯಾದ ಉತ್ತರ ಕಬಡ್ಡಿ. ಅಮೆರಿಕದ ಮೊದಲ ಮಹಿಳಾ ಉಪಾಧ್ಯಕ್ಷೆ ಎಂಬ ಹಿರಿಮೆಗೆ ಪಾತ್ರರಾದಂಥ ಕಮಲಾ ಹ್ಯಾರಿಸ್ ಅವರು ರಚನೆ ಮಾಡಿದಂಥ ಕೃತಿ ಯಾವುದು? ಸೊ ಇಲ್ಲಿರ್ತಕ್ಕಂಥ ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು. ಆಪ್ಷನ್ಗಳನ್ನು ನೋಡಿಕೊಂಡು ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಕೂಡ ನೀವು ಮಾಡ್ಬೋದಾಗಿರ್ತದೆ. 85ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದ ಟ್ರೂತ್ಸ್ ವಿ ಹೋಲ್ಡ್ ಅನ್ನೋದು. 86ನೇ ಪ್ರಶ್ನೆ. 22ನೇ ಫಿಫಾ ವಿಶ್ವಕಪ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಕಿರೀಟವನ್ನು ಮುಡಿಗೇರಿಸಿಕೊಂಡಂಥ ದೇಶ ಯಾವುದು? ಸರಿಯಾದ ಉತ್ತರ ಅರ್ಜೆಂಟೀನಾ ದೇಶ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. 2023ರ ಬೋಕರ್ ಪ್ರಶಸ್ತಿಯನ್ನು ಪಾಲ್ ಲಿಂಚ್ ಅವರ ಯಾವ ಕೃತಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 2 ಪ್ರಾಫಿಟ್ ಸಾಂಗ್. ಭಾರತದಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಜಾರಿಗೆ ಬಂದಂಥ ವರ್ಷ 2020. ಯಾವ ಸಂಸ್ಥೆಯು 2024ರ ಏಷ್ಯಾ ಪೆಸಿಫಿಕ್ ಮಾನವ ಅಭಿವೃದ್ಧಿ ವರದಿಯನ್ನು ಬಿಡುಗಡೆ ಮಾಡಿದೆ? ಸರಿಯಾದ ಉತ್ತರ UNDP, ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ಅಂತ ನಾವು ಕರಿತೀವಿ. ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ದೇಶದ ಮೊದಲ EI ವ್ಯವಸ್ಥೆಯನ್ನು ಸ್ಥಾಪಿಸಲಾಗಿದೆ? ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಬಿಟ್ಟು ಹೋದ ಸಂಖ್ಯೆಯನ್ನು ಗುರುತಿಸಿ. 91ನೇ ಪ್ರಶ್ನೆ. ಸೊ ಬಿಟ್ಟು ಹೋದ ಸಂಖ್ಯೆ ಆಪ್ಷನ್ 3 2031 ಆಗಿರುತ್ತೆ. ಒಂದು ಕ್ಲಾಸ್ನಲ್ಲಿ ಒಟ್ಟು 30 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 18. ಆ ಕ್ಲಾಸಿನ ಉಪಾಧ್ಯಾಯರ ವಯಸ್ಸನ್ನು ಸೇರಿಸ್ಕೊಂಡ್ರೆ ಆ ಕ್ಲಾಸಿನ ಸರಾಸರಿ 19 ವರ್ಷ ಆಗುತ್ತೆ. ಹಾಗಿದ್ರೆ ಆ ಉಪಾಧ್ಯಾಯರ ವಯಸ್ಸೆಷ್ಟು? 49 ವರ್ಷ ಅವ್ರದ್ದಾಗಿರುತ್ತೆ. ನೆಕ್ಸ್ಟು 13 ಕುರ್ಚಿಗಳು 5 ಮೇಜುಗಳ ಒಟ್ಟು ಬೆಲೆ 8220. ಪ್ರತಿ ಮೇಜಿನ ಸರಾಸರಿ ಬೆಲೆ 1227. ಆದರೆ ಪ್ರತಿ ಕುರ್ಚಿಯ ಸರಾಸರಿ ಬೆಲೆ ಎಷ್ಟು? ಸರಿಯಾದ ಉತ್ತರ 165 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿಯ ಪ್ರಶ್ನೆಗಳನ್ನು ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ. 94ನೇ ಪ್ರಶ್ನೆಗೆ ಉತ್ತರ 2, 95ನೇ ಪ್ರಶ್ನೆಗೆ ಉತ್ತರ 1, 96ನೇ ಪ್ರಶ್ನೆಗೆ ದಿಕ್ಕುಗಳ ಪ್ರಶ್ನೆಗೆ ಉತ್ತರ ಆಪ್ಷನ್ 2. 97ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ 4, ಆಪ್ಷನ್ 4. 98ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ 3. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಂಥವ್ರು ಯಾರು ಅನ್ನೋ ಪ್ರಶ್ನೆಗೆ ಸರಿಯಾದ ಉತ್ತರ ಸಚಿನ್ ತೆಂಡೂಲ್ಕರ್. ಕ್ರಿಕೆಟ್ನ ದಂತಕತೆ, ಕ್ರಿಕೆಟ್ನ ದೇವರು ಅಂತ ಕೂಡ ಅವ್ರನ್ನ ಕರಿತೀವಿ. ಇನ್ನು 100ನೇ ಪ್ರಶ್ನೆ. ಈ ರೇಖಾಚಿತ್ರದಲ್ಲಿರುವ ಒಟ್ಟು ಆಯತೆಗಳ ಸಂಖ್ಯೆ 60. ಇದಿಷ್ಟು ದಿನಾಂಕ 7/1/2024 ಕ್ಲಾಸಿಕ್ ಸಂಸ್ಥೆ ಧಾರವಾಡದವರು ನಡೆಸಿದಂತಹ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು. ಇದರ PDF ಟೆಲಿಗ್ರಾಮಲ್ಲಿ ಕೂಡ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಿಂದ. ಎಲ್ಲರಿಗೂ ಧನ್ಯವಾದಗಳು.